ನಮಸ್ತೆ ಎಲ್ಲರಿಗೂ. ಇದು ಅಮ್ಮನ ಮನೇಲಿ ಹೊರಬೀಡು ಅಂತ ಮಾಡ್ತಾರೆ. ಸೊ ಆ ಮಿನಿ ಬ್ಲಾಗ್ ಆಗಿರುತ್ತೆ. ಪೂರ್ತಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ತುಂಬಾ ಫನ್ನಿಯಾಗಿದೆ. ಹಾಗೆ ಅಲ್ಲಿ ಯಾವ ಥರ ಎಲ್ಲ ಆಚರಣೆ ಮಾಡ್ತಾರೆ ಅಂತ ಪೂರ್ತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ 6 ಗಂಟೆ ಅಷ್ಟೊತ್ತಿಗೆ ಆಲ್ರೆಡಿ ಬೆಳಿಗ್ಗಿನ ಜಾವನೇ ಮನೆ ಬಿಟ್ಬಿಡ್ತಾರೆ. ಸೊ ಎಲ್ಲರೂ ಹೋಗಿ ಅವ್ರವ್ರ ಹೊಲದಲ್ಲಿ ಇವರು ಹೊರಬೀಡು ಅಂತ ಬಿಡೋದು. ಸೊ ಎಲ್ಲ ಪಾತ್ರೆ ಸಾಮಾನು ಹಾಗೆ ನಾನ್ ವೆಜ್ಜಲ್ಲಿ ಮಾಡಿ ಊಟ ಮಾಡ್ಕೊಂಬರೋದು. ಸೊ ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲರೂ ಅವ್ರವ್ರ ಗಾಡೀಲಿ ಹೋಗ್ತಾರೆ. ನಾನು ನಮ್ಮ ಅಳಿಯ ಅಣ್ಣನ ಮಗ ಇಬ್ಬರು ಬೈಕ್ ಮೇಲೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ಇದೇ ಕುರಿ ನೋಡಿ ನಾವು ಕಡಿಯೋದಕ್ಕೆ ತೊಗೊಂಬಂದಿರೋದು. ಅದಾದ ನಂತರ ಅಲ್ಲಿಂದ ಎಲ್ಲ ಹೋಗ್ತಾ ಅಲ್ಲಿ ಎಲ್ಲ ತುಂಬ ಜನ ಎಲ್ಲ ಹೋಗ್ತಾಯಿದ್ರು. ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ತುಂಬ ಜನ ಪೂರ್ತಿ ಊರೇ ಅಲ್ಲಿ ಪೂರ್ತಿ ಇವತ್ತು ಭಾನುವಾರದ ದಿವಸ ಹೊರಬೀಡು ಮಾಡ್ತಾರಲ್ಲ, ವರ್ಷ ಹಂಗೆ ಪೂರ್ತಿ ಊರೆಲ್ಲ ಖಾಲಿ ಮಾಡ್ಕೊಂಬಂದು ಅವ್ರವ್ರ ಹೊಲದಲ್ಲಿ ಎಲ್ಲ ಹೊರಬೀಡು ಮಾಡ್ತಾರೆ. ಸೊ ನಾನು ನಮ್ಮ ಅಳಿಯ ಬಂದ್ವಲ್ಲ, ಅವರು ಕ್ರಿಕೆಟಲ್ಲಿ ಅವನು ಸೇರಿದ್ದಾನೆ. ಸೊ ಹಂಗಾಗಿ ಅವನಿಗೆ ಟೂರ್ ಲಿಮಿಟ್ ಇತ್ತು ಅಂತೇಳಿ ಅವನು ಹೋಗ್ಬಿಟ್ಟ ಪ್ರಾಕ್ಟೀಸ್ಗೆ. ಅದಾದ ನಂತರ ನಾವು ಬೇಗ ಬಂದಿದ್ವಲ್ಲ, ನಾವೇ ಕಸ ಹೊಡೆಯೋಣ ಅಂತೇಳಿ ಕಸ ಹೊಡಿತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕತ್ತಿಗೆ ಅವರು ಬಂದು, ಇಲ್ಲ ನಾನೇ ಕಸ ಹೊಡಿತೀನಿ ಕೊಡು ಅಂತ ಇಸ್ಕೊಂಡ್ಳು. ಅದಾದ ನಂತರ ಮತ್ತೆ ಎಲ್ಲರೂ ಬರ್ತಾಯಿದ್ರು. ಎಲ್ಲರೂ ಬಂದು ಅವ್ರವ್ರ ಕೆಲಸ ಎಲ್ಲ ಮಾಡ್ತಾಯಿದ್ರು. ಎಲ್ಲರೂ ಅಂದರೆ ಟೋಟಲ್ ನಮ್ಮ ಮನೇಲಿ ಒಂದು 50 ಜನ ಇದ್ವಿ. ನಮ್ಮ ಫುಲ್ ಫ್ಯಾಮಿಲಿ, ನಾವು ಅಕ್ಕ ತಂಗಿರೋ 6 ಜನ ಎಲ್ಲ ಸೇಮ್ ಎಲ್ಲ ಅವ್ರವ್ರ ಫ್ಯಾಮಿಲಿ ಎಲ್ಲ ಪೂರ್ತಿ ಫ್ಯಾಮಿಲಿ ಸೇರಿ ಒಂದು 50 ಜನ ಇದ್ವಿ. ಎಲ್ಲ ಬಂದು ಅವ್ರವ್ರ ಕೆಲಸನೆಲ್ಲ ಮಾಡಿಕೊಂಡು ತುಂಬಾ ಫನ್ನಿಯಾಗಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಮತ್ತೆ ಈ ದಿನ ಯಾವಾಗ ಬರುತ್ತೋ ಅಂತ ಮತ್ತೆ ಕಾಯ್ತಾ ಇರ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಕುರಿ ಕಡಿಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಿದ್ದಾನೆ. ಇವನೇ ನೋಡಿ ಕುರಿ ಕಡಿಯೋ ಮನುಷ್ಯ ರಾಘು ಅಂತ ಹೇಳಿ. ಅದಾದ ನಂತರ ಎಲ್ಲರೂ ಒಳಗಡೆ ಬಂದರು. ಎಲ್ಲ ಕಸ ಹೊಡಿತೀನಿ, ನಾನು ಹೊಡಿತೀನಿ, ನೀನು ಹೊಡಿತೀನಿ ಅಂತೇಳಿ ಹೆಂಗೋ ಕಸ ಎಲ್ಲ ಕ್ಲೀನ್ ಮಾಡಿದ್ವಿ. ಅದಾದ ನಂತರ ಎಲ್ಲ ಸಾಮಾನೆಲ್ಲ ಒಳಗಡೆ ತಂದಿಡಬೇಕಲ್ಲ ಅಂಥೇಳಿ ಎಲ್ಲ ಒಳಗಡೆ ತಂದಿಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಅವರು ಆ ಕಡೆ ಬಿಡ್ತಾಯಿದ್ರು. ಅವರು ಇಲ್ಲ ಇರಲಿ ಬಾ, ಇಲ್ಲೇ ಮಳೆ ಬರುತ್ತೆ ಅಂತೇಳಿ ಈ ಕಡೆ ಕರ್ಕೊಂಡ್ಬಿಟ್ವಿ. ಅದು ಅಷ್ಟರಲ್ಲಿ ಮತ್ತೆ ಕುರಿ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವೀಡಿಯೋ ಮಾಡ್ಕೋಬೇಡ ಅಂತ ಹೇಳಿದ್ರು, ಆದರೂ ನಾನು ವೀಡಿಯೋ ಮಾಡಿಕೊಂಡೆ. ತುಂಬ ಬೈತಿದ್ರು, ಆದರೂ ವೀಡಿಯೋ ಮಾಡಿಕೊಂಡೆ. ಅದಾದ ನಂತರ ಟೀನಾದರೂ ಮಾಡೋಣ ಅಂತೇಳಿ ಬೇಗ ಬೆಳಿಗ್ಗೆ ಚಳಿ ಇತ್ತಲ್ಲ, ಅಷ್ಟರಲ್ಲಿ ಟೀ ಮತ್ತೆ ಕುಡಿದ್ಬಿಟ್ಟು ಅದಾದ ನಂತರ ಬ್ರಷ್ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ಸೇರಿ ಅಣಬೆ ಸಿಕ್ಕಿದೆ ಅಂತ ಕೂಗಾಡ್ತಿದ್ರು. ನನಗೂ ಸಿಗುತ್ತಂತೇಳಿ ನಾನು ಓಡೋದ್ರೆ ಅಲ್ಲಿ ಅಣಬೆನೇ ಸಿಗಲಿಲ್ಲ. ಅದಾದ ನಂತರ ತಿಂಡಿ ಆಗೋ ಅಷ್ಟರಲ್ಲಿ ನಮ್ಮ ಅಕ್ಕವರು ಕೂಡ ಬಂದರು. ಅವರು ದುರ್ಗದಲ್ಲಿರೋದು, ಅವರಿಗೂ ಕೂಡ ಇನ್ವೈಟ್ ಮಾಡಿದರು. ಅಲ್ಲಿಂದ ಬಂದರು. ಅದನ್ನು ಸ್ವಲ್ಪ ಕ್ಲಿಪ್ಸ್ ತೆಗ್ದಿದ್ದಾಳೆ ನಮ್ಮ ಹುಡುಗಿ. ಅದಾದ ನಂತರ ತಿಂಡಿ ಆಯಿತು. ಅವಲಕ್ಕಿ ಮತ್ತು ಬೋಂಡ ಮಾಡಿದ್ವಿ. ಅದೆಲ್ಲ ತಿಂಡಿ ಎಲ್ಲ ತಿಂದು ಮತ್ತೆ ಒಂದಷ್ಟು ಹರಟೆ ಮತ್ತು ಅದೆಲ್ಲ ತುಂಬ ಫನ್ನೀಸ್ ಎಲ್ಲ ನಡೆದ್ವು ಅಷ್ಟು. ಅದಾದ ನಂತರ ಮತ್ತೆ ಬಿರಿಯಾನಿ ಮಾಡಿದ್ವಿ. ಬಿರಿಯಾನಿದು ಕ್ಲಿಪ್ಸ್ ತೆಗಿಯೋಕ್ಕಾಗಲಿಲ್ಲ ನನಗೆ, ಪಾಪು ಅಳ್ತಿತ್ತು ಅಂತೇಳಿ ಅವಳ ಕೈಯಲ್ಲಿ ನಾನು ಫೋನ್ ಕೊಟ್ಬಿಟ್ಟಿದ್ದೆ. ಅದಾದ ನಂತರ ಎಲ್ಲ ಮಟನ್ ಸಾಂಬಾರು ಅದೆಲ್ಲ ಮಾಡಿದ್ವಿ. ಎಲ್ಲ ತಿಂದು ಅದಾದ ನಂತರ ಮತ್ತೆ ಹೊರಡಬೇಕಲ್ಲ ಅಂಥೇಳಿ ಎಲ್ಲ ಹೊರಟ್ವಿ. ಅದ್ರ ಮಧ್ಯದಲ್ಲಿ ಒಂದಿಷ್ಟು ರೀಲ್ಸು ಅದು ಇದು ಅಂತೇಳಿ ಎಲ್ಲ ಮಾಡಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ಇವತ್ತೊಂದು ದಿನ ಅಂತೂ. ಮತ್ತು ಈ ದಿನ ಯಾವಾಗ ಬರುತ್ತೆ ಅಂತ ಕಾಯ್ತೀವಿ ಗಾಯ್ಸ್. ತುಂಬ ಫನ್ನಿಯಾಗಿತ್ತು. ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೋಗ್ತಾಯಿದ್ದೀವಿ. ಇದೇ ಗುಡ್ಡ ನೋಡ್ರಿ, ನಾವು ಹತ್ತಿದ್ದು ಮಧ್ಯದಲ್ಲಿ ಹತ್ತಿದ್ರು. ಸೊ ನಾನು ಹೋಗಿರಲಿಲ್ಲ, ನಮ್ಮ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಅವರೆಲ್ಲ ಹತ್ತಿದ್ರು. ಅದಾದ ನಂತರ ಎಲ್ಲರೂ ಹೋಗ್ಬೇಕಾದ್ರೆ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.